ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದುಡ್ಡು ಕೊಟ್ಟು ವ್ಯೂಸ್, ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ನ ಪಡ್ಕೊಂಡ್ರೆ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೋ ಇಲ್ವೋ, ಒಂದು ವೇಳೆ ಮಾನಿಟೈಸೇಷನ್ ಆದರೆ ಮುಂದೆ ಏನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಮತ್ತು ವ್ಯೂಸ್ನ ಪರ್ಚೇಸ್ ಮಾಡಬಾರ್ದು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಫ್ರೆಂಡ್ಸ್, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂಸ್ ಆಗಲಿ, ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಕೆ ಹೋಗ್ಬೇಡಿ. ಫ್ರೆಂಡ್ಸ್, ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗುತ್ತೆ, ಒಂದು 3-4 ತಿಂಗಳು ಆಗುತ್ತೆ, ಅದಾದಮೇಲೆ ವ್ಯೂಸ್ ಬರಲ್ಲ, ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ, ಮತ್ತು ಸಬ್ಸ್ಕ್ರೈಬರ್ಸ್ ಬರಲ್ಲ. ಆವಾಗ ಅವ್ರಿಗೆ ಬೇಜಾರಾಗುತ್ತೆ. ದುಡ್ಡು ಮಾಡಬೇಕು, ಯೂಟ್ಯೂಬಲ್ಲಿ ದುಡ್ಡು ಬರೋ ಥರ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವ್ರಿಗೆ ಅನಿಸ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರಲ್ಲ, ಯಾಕಂದರೆ ಯೂಟ್ಯೂಬ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೇಳಿ ಗೊತ್ತಿರಲ್ಲ. ಆದರೂ ಕೂಡ ಅವ್ರಿಗೆ ಏನೇನು ಬರುತ್ತೆ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತಾರೆ, ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಅಷ್ಟೇ ಮೀಡಿಯಮ್ ಆಗಿರುತ್ತೆ, ಚೆನ್ನಾಗಿ ಕಂಟೆಂಟ್ ಇರೋದಿಲ್ಲ, ಅದಕ್ಕೋಸ್ಕರ ವ್ಯೂಸ್ ಜಾಸ್ತಿ ಬರಲ್ಲ. ಮತ್ತು ಬೇರೆ ಬೇರೆ ಫೀಚರ್ಸ್ ಇರುತ್ತೆ ಯೂಟ್ಯೂಬ್ದು, ಆ ಫೀಚರ್ಸ್ನ ಏನು ಯೂಸ್ ಮಾಡ್ತಾ ಇರಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಯೂಟ್ಯೂಬ್ಗೆ ಸ್ಟಾರ್ಟಿಂಗ್ ಬಂದಿರ್ತಾರೆ. ಅದಕ್ಕಾಗಿ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ಮತ್ತು ವಾಚ್ ಟೈಮ್ ಕೂಡ ಆಗ್ತಾ ಇರಲ್ಲ. ಆವಾಗ ಅವರು ಏನು ಮಾಡ್ತಾರೆ, ಈ ಯೂಟ್ಯೂಬಲ್ಲಿ ಈಗ ಮಾಡಿದರೆ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಬರಲ್ಲ. ಅದಕ್ಕೋಸ್ಕರ ದುಡ್ಡು ಕೊಟ್ಟು ನಾವು ಇದನ್ನು ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಿದಾದ್ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಣ. ಮಾನಿಟೈಸೇಷನ್ ಆಯ್ತಂದರೆ ದುಡ್ಡು ಬರುತ್ತೆ ನಮಗೆ ದುಡ್ಡು ಬರುತ್ತೆ ನಮ್ಮ ಚಾನಲಿಂದ ಅಂತ ಅಂದ್ಕೊಂಡು ಬೇರೆ ಬೇರೆ ವೆಬ್ಸೈಟ್ ಆಗಲಿ, ಬೇರೆ ಬೇರೆ ಏನೋ ಮೆಥಡ್ ಇರುತ್ತೆ, ಆ ಮೆಥಡಿಂದ ದುಡ್ಡು ಕೊಟ್ಟು ಚಾನಲ್ನ ಪ್ರಮೋಟ್ ಮಾಡ್ಕೋತಾರೆ. ಅಂದರೆ ವ್ಯೂಸ್ ಏನು ಅಷ್ಟು ಇಂಪಾರ್ಟೆಂಟ್ ಇರಲ್ಲ. ಸ್ಟಾರ್ಟಿಂಗ್ ಮಾನಿಟೈಸೇಷನ್ ಮಾಡಬೇಕಂತಂದರೆ ವಾಚ್ ಟೈಮ್ ಪರ್ಚೇಸ್ ಮಾಡ್ತಾರೆ, ಮತ್ತು ಸಬ್ಸ್ಕ್ರೈಬರ್ಸ್ನ ಪರ್ಚೇಸ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ. 2,000, 3,000, 4,000 ಈ ಥರ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವ್ರಿಗೆ ಅವ್ರ ಚಾನಲ್ ಲಿಂಕ್ ಕೊಡ್ತಾರೆ. ದುಡ್ಡು ಕೊಟ್ಟಾದ್ಮೇಲೆ ಅವ್ರ ಚಾನಲ್ ಲಿಂಕ್ ಏನೋ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋ ಥರ ಮತ್ತು ವಾಚ್ ಟೈಮ್ ಇನ್ಕ್ರೀಸ್ ಆಗೋ ಥರ ಮಾಡ್ತಾರೆ. ಮಾಡಿದಾದ್ಮೇಲೆ ಅವರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾರೆ. ಯೂಟ್ಯೂಬರ್ಸ್ ಅಪ್ಲೈ ಮಾಡಿದಾದ್ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ. ಯಾವ ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿದೆ, ಎಲ್ಲಿಂದ ವ್ಯೂಸ್ ಬಂದಿದೆ, ಮತ್ತು ಎಷ್ಟು ವಾಚ್ ಟೈಮ್ ಆಗಿದೆ, ಆ ವಿಡಿಯೋದಿಂದ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಈ ವಿಡಿಯೋ ಆಗಲಿ ಆ ಚಾನಲ್ನಲ್ಲಿ ಜೆನ್ಯೂನ್ ವ್ಯೂಸ್ ಬಂದಿದೆಯಾ ಅಥವಾ ಫೇಕ್ ವ್ಯೂಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಆಗಿದೆಯಾ, ಎಲ್ಲನೂ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾದ್ಮೇಲೆ ನೀವು ದುಡ್ಡು ಕೊಟ್ಟು ಮಾಡಿದ್ದೀರಿ ಅಂತಂದರೆ ಅಲ್ಲಿ ಫೇಕಾಗೆ ಬಂದಿರುತ್ತೆ. ಫ್ರೆಂಡ್ಸ್, ಎಲ್ಲನೂ ವಾಚ್ ಟೈಮ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂಸ್ ಆಗಲಿ ಫೇಕಾಗಿ ಬಂದಿರುತ್ತೆ. ಅಂದರೆ ನಿಮ್ಮ ಕಂಟೆಂಟ್ ನೋಡಿ ಅವರು ವ್ಯೂಸ್ನ ಅಥವಾ ವಾಚ್ ಟೈಮ್ನ, ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿರಲ್ಲ. ಅವರು ಒಂದು ವೀಡಿಯೋನ ತೊಗೊಂಡಿರ್ತಾರೆ, ಯಾರು ದುಡ್ಡು ತೊಗೊಂಡು ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ, ಅವರು ಒಂದು ವೀಡಿಯೋನ ತೊಗೊಂಡಾದ್ಮೇಲೆ ಅದಕ್ಕೆ ವ್ಯೂಸ್ ಜಾಸ್ತಿ ಆಗೋ ಥರ ಮಾಡ್ತಾರೆ, ಮತ್ತು ವಾಚ್ ಟೈಮ್ ಜಾಸ್ತಿ ಆಗೋ ಥರ ಮಾಡ್ತಾರೆ, ಸಬ್ಸ್ಕ್ರೈಬ್ ಜಾಸ್ತಿ ಆಗೋ ಥರ ಮಾಡ್ತಾರೆ. ಒಂದೇ ವೀಡಿಯೋ ತೊಗೊಳ್ತಾರೆ, 1 ಅಥವಾ 2 ವೀಡಿಯೋ ತೊಗೊಳ್ತಾರೆ. ಯೂಟ್ಯೂಬ್ನವರು ಇದನ್ನು ಚೆಕ್ ಮಾಡಿದ ಮೇಲೆ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ, ಇದು 2 ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಆಗಿದೆ, ವಾಚ್ ಟೈಮ್ ಜಾಸ್ತಿ ಆಗಿದೆ, ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದೆ ಅಂತೇಳಿ. ಅವರು ಆ 2 ವೀಡಿಯೋನ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾದ್ಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲಿಂದ ಬಂದಿದ್ದಾರೆ, ಒಂದೇ ಲೊಕೇಶನ್ನಿಂದ ಬಂದಿದ್ದಾರಾ ಅಥವಾ ಬೇರೆ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು ವಾಚ್ ಟೈಮ್ ಎಲ್ಲಿಂದ ಬಂದಿದೆ, ಒಂದೇ ಲೊಕೇಶನಿಂದ ಬಂದಿದೆ ಅಥವಾ ಬೇರೆ ಕಡೆಯಿಂದ ಬಂದಿದೆ, ಎಲ್ಲ ಚೆಕ್ ಮಾಡ್ತಾರೆ. ಇವರು ದುಡ್ಡು ತೊಗೊಂಡು ಏನು ಮಾಡ್ತಾ ಇರ್ತಾರೆ, ಅವರು ಒಂದೇ ಕಡೆಯಿಂದನೇ ವಾಚ್ ಟೈಮ್ನ ಜನ್ರೇಟ್ ಮಾಡ್ತಾ ಇರ್ತಾರೆ ಆ ವೀಡಿಯೋಸ್ಗೆ. ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಯಾವ ರೀತಿ ಮಾಡ್ತಾರೆ, ನನಗೆ ಅನಿಸಿದ ಪ್ರಕಾರ ಏನು ಮಾಡ್ತಾರೆ, ಒಂದು 20-30 ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ ಎಲ್ಲ ಸೈನ್ ಇನ್ ಮಾಡಿ, ಅಂದರೆ ಗೂಗಲ್ ಸೈನ್ ಇನ್ ಮಾಡಿ ಆ ವೀಡಿಯೋನ ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದಾದ್ಮೇಲೆ ಯಾವ ವೀಡಿಯೋ ನೋಡಿರ್ತಾರೆ, ದುಡ್ಡು ಕೊಟ್ಟು ಯಾವುದು ಚಾನಲಿಂದ ವೀಡಿಯೋ ಇರುತ್ತೆ, ಅದರಿಂದ ಎಲ್ಲ ಮೊಬೈಲ್ನಲ್ಲಿ ಒಂದೇ ಬಾರಿಗೆ ಅದನ್ನು ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದಾದ್ಮೇಲೆ ವ್ಯೂಸ್ ಆಗುತ್ತೆ, ವಾಚ್ ಟೈಮ್ ಆಗುತ್ತೆ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ವ್ಯೂಸ್ ಕೂಡ ಬರುತ್ತೆ. ಲೊಕೇಶನ್ ಮಾತ್ರ ಒಂದೇ ಇರುತ್ತೆ, ಒಂದೇ ಕಡೆಯಿಂದನೇ ಎಲ್ಲನೂ ಮಾಡ್ತಾ ಇರ್ತಾರೆ. ಆವಾಗ ಯೂಟ್ಯೂಬ್ ಅವ್ರಿಗೆ ಡೌಟ್ ಬರುತ್ತೆ, ಈ ವ್ಯೂಸ್ ಆಗಲಿ, ವಾಚ್ ಟೈಮ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲನೂ ಜೆನ್ಯೂನ್ ಅಲ್ಲ. ಇಷ್ಟಪಟ್ಟು ಬೇರೆಯವರು ಎಲ್ಲ ವ್ಯೂವರ್ಸ್ ಇರ್ತಾರಲ್ಲ, ಯೂಟ್ಯೂಬ್ ನೋಡೋರು, ಅವರೆಲ್ಲ ಇಷ್ಟಪಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇಷ್ಟಪಟ್ಟು ಈ ವಿಡಿಯೋನ ನೋಡಿಲ್ಲ, ಫೋರ್ಸ್ಫುಲ್ಲಿ ಈ ವಿಡಿಯೋಗೆ ವ್ಯೂಸ್ ಬರೋ ಥರ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಆ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿರ್ತಾರಲ್ಲ, ಆವಾಗ ಆ ಚಾನಲ್ನ ರಿಜೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ರಿಜೆಕ್ಟ್ ಮಾಡಿದಾದ್ಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಮತ್ತು ಇನ್ನೂ ಒಂದು ಚಾನ್ಸ್ ಇರುತ್ತೆ, ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಮಾನಿಟೈಸೇಷನ್ ರಿಜೆಕ್ಟ್ ಆದಮೇಲೆ ಮತ್ತೆ ರಿಜೆಕ್ಟ್ ಮಾಡ್ತಾರೆ. ಈ ಥರ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಚಾನಲ್ 2-3 ಬಾರಿ ನೀವು ಅಪ್ಲೈ ಮಾಡಿದರೂ ಕೂಡ ಲಾಸ್ಟ್ಗೆ ಒಂದು ಬಾರಿ ನಿಮಗೆ ಮಾನಿಟೈಸೇಷನ್ ಆಯಿತು ನಿಮ್ಮ ಚಾನಲ್ ಅಂತಂದರೆ ನಿಮಗೆ ಏನು ಲಾಭ ಆಗುತ್ತೆ ಅದರಿಂದ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಏನೂ ಲಾಭ ಆಗಲ್ಲ, ಜಸ್ಟ್ ಮಾನಿಟೈಸೇಷನ್ ಆಗುತ್ತೆ ನಿಮ್ಮ ಚಾನಲಲ್ಲಿ. ಅದರಿಂದ ನಿಮಗೆ ದುಡ್ಡೇನೂ ಬರಲ್ಲ. ಈಗ ಮಾನಿಟೈಸೇಷನ್ ಆಗಿದೆ ಅಂತಂದರೆ ಒಂದೇ ಬಾರಿ ಒಂದು 10,000, 20,000 ಇಷ್ಟು ದುಡ್ಡಂತೂ ಏನೂ ಬರಲ್ಲ. ನೆಕ್ಸ್ಟ್ ವ್ಯೂಸ್ ಏನು ಬರುತ್ತೆ, ಮಾನಿಟೈಸೇಷನ್ ಆದಮೇಲೆ ನಿಮ್ಮ ಚಾನಲಲ್ಲಿ ವೀಡಿಯೋಸ್ಗೆ ವ್ಯೂಸ್ ಏನು ಬರುತ್ತೆ ಅದ್ರ ಮೇಲೆ ನಿಮಗೆ ಅರ್ನಿಂಗ್ಸ್ ಆಗೋದು ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಈಗ ಜಾಸ್ತಿ ವ್ಯೂಸ್ ಆಗಿತ್ತು, ಬೇರೆ ವೀಡಿಯೋಸಿಂದ ವ್ಯೂಸ್ ಬರ್ತಾ ಇತ್ತು ಅಂತಂದರೆ ಅಲ್ಲಿ ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದಾದಮೇಲೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ.
ಆದರೆ ನಿಮಗೆ ಅದು 2 ವೀಡಿಯೋದಿಂದನೇ ವ್ಯೂಸ್ ಬಂದಿರುತ್ತೆ. ಅವ್ರು ಏನು ಮಾಡ್ತಾರೆ, ನಿಮ್ಮ ಚಾನಲ್ ಎಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅವ್ರದ್ದು ವರ್ಕ್ ಏನಿರುತ್ತೆ ಅದು ಕಂಪ್ಲೀಟ್ ಆದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ವ್ಯೂಸ್ ಬರಲ್ಲ, ವಾಚ್ ಟೈಮ್ ಆಗಲ್ಲ, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರಲ್ಲ. ಅಲ್ಲಿಗೆ ಮುಗ್ದೋಯ್ತು ಅವ್ರ ವರ್ಕ್. ಅವ್ರು ದುಡ್ಡು ಏನು ತೊಗೊಂಡಿರ್ತಾರೆ ಅಷ್ಟು ವರ್ಕ್ ಅವರು ಮಾಡಿ ಬಿಟ್ಬಿಡ್ತಾರೆ. ನೆಕ್ಸ್ಟು ನಿಮ್ಮ ವರ್ಕ್ ಇರುತ್ತೆ, ಅಂದರೆ ನೀವು ವ್ಯೂಸ್ನ ಇನ್ಕ್ರೀಸ್ ಮಾಡೋದಿರುತ್ತೆ, ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಿರುತ್ತೆ. ವ್ಯೂಸ್ ಇನ್ಕ್ರೀಸ್ ಮಾಡಿದರೆ ನಿಮಗೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮಗೆ ವ್ಯೂಸೇ ಬರಲಿಲ್ಲ ಅಂತಂದರೆ ನಿಮಗೆ ದುಡ್ಡು ಬರಲ್ಲ. ಈಗ ಆಟೋಮೆಟಿಕ್ ಆಗಿ ಬರೋದು ವ್ಯೂಸ್ ಅಲ್ಲಿಗೆ ಸ್ಟಾಪ್ ಆಯ್ತು. ನೆಕ್ಸ್ಟು ನಿಮಗೆ ವ್ಯೂಸೇ ಬರ್ತಾ ಇರಲ್ಲ, ಮೊದಲು ಬರ್ತಾ ಇರಲ್ಲ, ಈಗ ನೆಕ್ಸ್ಟು ವ್ಯೂಸ್ ಬರಲ್ಲ ಅಂತಂದರೆ ನಿಮಗೆ ದುಡ್ಡೇ ಬರಲ್ಲ. ನೀವು ದುಡ್ಡು ಕೊಟ್ಟು ನೀವು ಮಾನಿಟೈಸೇಷನ್ ಮಾಡಿದರೂ ಕೂಡ ನಿಮಗೆ ಯೂಸೇ ಆಗಲಿಲ್ಲ. ಅಂದರೆ ದುಡ್ಡುಗೋಸ್ಕರ ನೀವು ಮಾಡಿರ್ತಾರೆ, ಇದು ಮಾನಿಟೈಸೇಷನ್ ಆದರೆ ದುಡ್ಡು ಬರುತ್ತೆ ಅಂತೇಳಿ ನೀವು ಮಾನಿಟೈಸೇಷನ್ ಮಾಡಿರ್ತಾರೆ. ದುಡ್ಡು ಕೊಟ್ಟು ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ ತೊಗೊಂಡು ನೀವು ಮಾನಿಟೈಸೇಷನ್ ಮಾಡಿರ್ತಾರೆ. ಅದಾದಮೇಲೆ ವ್ಯೂಸೇ ಬರಲ್ಲ ಅಂತಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಅರ್ನಿಂಗ್ಸ್ ಆಗಲ್ಲ. ಅರ್ನಿಂಗ್ಸ್ ಆಗಲ್ಲ ಅಂದರೆ ನಿಮ್ಗೆ ದುಡ್ಡು ಬರಲ್ಲ ಅಂತಂದರೆ ನೀವು ಅಷ್ಟೆಲ್ಲ ಕಷ್ಟಪಟ್ಟಿದ್ದು, ಅಂದರೆ ದುಡ್ಡು ಕೊಟ್ಟು ವೇಸ್ಟ್ ಮಾಡಿರ್ತಾರಲ್ಲ, ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ದುಡ್ಡು ಕೊಟ್ಟು ಈ ಥರ ವಾಚ್ ಟೈಮ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಗೇನ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದು ಇನ್ನೊಂದು ಏನು ಅಂತಂದರೆ, ನಿಮಗೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಾರೆ ಅವರು, 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಅವರು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ನೀವು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಆ ವೀಡಿಯೋಸ್ನವ್ರು ನೋಡೋದೇ ಇಲ್ಲ. ನೀವು 1000 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅವ್ರು ನಿಮಗೆ 5 ವ್ಯೂಸ್ 6 ವ್ಯೂಸ್ನೂ ಬರಲ್ಲ ಫ್ರೆಂಡ್ಸ್. ಯಾಕಂದರೆ ಅವ್ರಿಗೆ ದುಡ್ಡು ಬೇಕಾಗಿರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಅಲ್ಲಿ ತೋರಿಸ್ಬೇಕಾಗಿರುತ್ತೆ. ಅವರು ಅಷ್ಟು ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ. ನಿಮಗೆ ವ್ಯೂಸ್ ಬರೋ ಥರ ಅವ್ರು ಮಾಡಲ್ಲ, ಯಾಕಂದರೆ ಅವ್ರಿಗೆ ಅದು ಬೇಕೇ ಆಗಿರಲ್ಲ. ದುಡ್ಡು ಬೇಕಾಗಿರುತ್ತೆ, ತೊಗೊಂಡಿರ್ತಾರೆ, ವರ್ಕ್ ಮಾಡಿ ಅವ್ರು ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ. ನೆಕ್ಸ್ಟ್ ನಿಮಗೆ ವ್ಯೂಸ್ ಬರಬೇಕು ಅಂತೇಳಿ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಆ ರೀತಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಮಾನಿಟೈಸೇಷನ್ ಆದರೂ ಕೂಡ ವ್ಯೂಸ್ ಬಂದಿಲ್ಲ ಅಂತಂದರೆ ನಿಮಗೆ ಅರ್ನಿಂಗ್ಸ್ ಆಗಲ್ಲ, ದುಡ್ಡು ಬರಲ್ಲ. ಅದಕ್ಕೋಸ್ಕರ ನೀವು ದುಡ್ಡು ಕೊಟ್ಟು ಈ ಥರ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಾಗಲಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಸ್ವಲ್ಪ ಜಾಸ್ತಿ ದಿನ ತೊಗೊಳ್ಳಿ, ಇನ್ನೂ 6 ತಿಂಗಳು ತೊಗೊಳ್ಳಿ, 1 ವರ್ಷ ತೊಗೊಳ್ಳಿ. ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ, ಯಾವ ಥರ ವೀಡಿಯೋಸ್ನ ಮಾಡಬೇಕು, ಯಾವ ಥರನ ಕಂಟೆಂಟ್ನ ತುಂಬ ಚೆನ್ನಾಗಿ ಕ್ಲಿಯರಾಗಿ ಕ್ರಿಯೇಟ್ ಮಾಡಬೇಕು, ಮತ್ತು ಯಾವ ಥರ ಫೀಚರ್ಸ್ನ ಯೂಸ್ ಮಾಡಬೇಕು. ಅಂದರೆ ಟೈಟಲ್ನ ಬರೆಯೋದಾಗಲಿ, ಡಿಸ್ಕ್ರಿಪ್ಷನ್ನ ಬರೆಯೋದಾಗಲಿ, ಟ್ಯಾಗ್ಸ್ ಹಾಕೋದಾಗಲಿ, ಮತ್ತು ಐ ಕಾರ್ಡ್ಸ್ ಹಾಕೋದಾಗಲಿ, ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ ಪ್ಲೇ ಲಿಸ್ಟ್ನಲ್ಲಿ ವೀಡಿಯೋಸ್ನ ಆ್ಯಡ್ ಮಾಡೋದಾಗಲಿ, ಕಮ್ಯುನಿಟಿ ಪೋಸ್ಟ್ ಹಾಕೋದಾಗಲಿ, ಇವೆಲ್ಲನೂ ತಿಳ್ಕೊಂಡು ಒಂದೊಂದು ವ್ಯೂಸ್ ಇನ್ಕ್ರೀಸ್ ಮಾಡೋದು ಹೇಗೆ ಎಲ್ಲನೂ ಟಿಪ್ಸ್ನ ನೀವು ತಿಳ್ಕೊಂಡಾದಮೇಲೆ ನೀವು ಅದೇ ಎಲ್ಲ ಟಿಪ್ಸ್ನ ನೀವು ನಿಮ್ಮ ಚಾನಲಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂಸ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಡೈಲಿ ವೀಡಿಯೋಸ್ ಮಾಡ್ತಾ ಇರಬೇಕು, ಅದರಿಂದ ಕೂಡ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ಮಾಡೋದ್ರಿಂದ ನಿಮಗೆ ಜೆನ್ಯೂನ್ ವ್ಯೂಸ್ ಬರುತ್ತೆ, ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ನಿಮ್ಮ ವಾಚ್ ಟೈಮ್ ಕೂಡ ಜೆನ್ಯೂನ್ ಇರುತ್ತೆ, ಏನು ಫೇಕ್ ಇರಲ್ಲ. ಆವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಖಂಡಿತ ಆಗುತ್ತೆ. ಯಾಕಂದರೆ ನೀವು ದುಡ್ಡು ಕೊಟ್ಟೇನು ವ್ಯೂಸ್ ಆಗಲಿ ಮತ್ತು ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ನೀವು ಪರ್ಚೇಸ್ ಮಾಡಿರಲ್ಲ, ನಿಮ್ಮ ಚಾನಲ್ ಚೆಕ್ ಮಾಡಿದರೂ ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಇರಲ್ಲ ಅಲ್ಲಿ. ಆವಾಗ ನಿಮ್ಮ ಚಾನಲ್ ಖಂಡಿತ ಮಾನಿಟೈಸೇಷನ್ ಆಗುತ್ತೆ. ನೀವು ಮಾನಿಟೈಸೇಷನ್ ಆದಮೇಲೆ ಈ ಸಬ್ಸ್ಕ್ರೈಬರ್ಸ್ ಎಲ್ಲನೂ ಜೆನ್ಯೂನ್ ಇರುತ್ತೆ. ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅವ್ರಿಗೆ ನಿಮ್ಮ ಕಂಟೆಂಟ್ ಇಷ್ಟ ಆಗಿರುತ್ತೆ, ನಿಮ್ಮ ಟಾಪಿಕ್ಸ್ ಎಲ್ಲ ಇಷ್ಟ ಆಗ್ತಾ ಇರುತ್ತೆ, ನಿಮ್ಮ ಕ್ಯಾಟಗರಿ ಇಷ್ಟ ಆಗ್ತಾ ಇರುತ್ತೆ. ಆವಾಗ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ಆವಾಗ ವ್ಯೂಸ್ ಆಗುತ್ತೆ. ವ್ಯೂಸ್ ಆದರೆ ಆಟೋಮೆಟಿಕ್ಕಾಗಿ ನಿಮಗೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಈ ಥರ ದುಡ್ಡು ಕೊಟ್ಟು ನೀವು ಸಬ್ಸ್ಕ್ರೈಬರ್ಸ್ ಆಗಲಿ ವಾಚ್ ಟೈಮ್ ಆಗಲಿ ತೊಗೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೀವು ಯೂಟ್ಯೂಬ್ಗೆ ಬಂದಿದ್ದೀರಾ ಅಂತಂದರೆ ಲಾಂಗ್ ಟೈಮಲ್ಲಿ ನೀವು ಅರ್ನಿಂಗ್ಸ್ ಮಾಡಬೇಕು, ಲಾಂಗ್ ಟೈಮಲ್ಲಿ ನೀವು ಯೂಟ್ಯೂಬ್ನಲ್ಲಿ ಇರಬೇಕು ಅಂತೇಳಿ ಬಂದಿದ್ದೀರಾ. ಮಾನಿಟೈಸೇಷನ್ ಆದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಬಿಟ್ಬಿಡೋಣ ಆ ಥರ ಏನಿಲ್ಲ. ಯೂಟ್ಯೂಬಲ್ಲಿ ನೀವು ಲಾಂಗ್ ಟೈಮ್ ಇಲ್ಲಿ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಕಂಟೆಂಟ್ನ ತುಂಬ ಚೆನ್ನಾಗಿ ಮಾಡಿ, ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ, ನಿಮಗೆ ಬೇಗ ನಿಮ್ಮ ಚಾನಲ್ ಗ್ರೋ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲನೂ ಯೂಟ್ಯೂಬಲ್ಲಿ ತಿಳ್ಕೊಳ್ಳಿ. ಏನೇನು ಮಾಡಬೇಕು, ಯಾವ ಥರ ವ್ಯೂಸ್ ಇನ್ಕ್ರೀಸ್ ಮಾಡಬೇಕು, ಎಂಥ ಕಂಟೆಂಟ್ ಹಾಕಬೇಕು, ಎಂಥ ಕಂಟೆಂಟ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಮತ್ತು ಎಂಥ ಕಂಟೆಂಟ್ನ ಹಾಕಿದರೆ ನಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಎಲ್ಲನೂ ತಿಳ್ಕೊಂಡಾದಮೇಲೆ ನಿಮಗೆ ಹೋಗ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ವ್ಯೂಸ್ ಬರುತ್ತೆ. ಅಂದರೆ ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀರಾ. ಆವಾಗ ಯಾವ ಥರ ಹೇಳಬೇಕು, ಯಾವ ಥರ ನಿಮ್ಮ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಬೇಕು, ಎಲ್ಲನೂ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ. ಆ ಥರ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಗ್ರೋ ಆಗಿ ನಿಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಹಾಕಿ 10,000 ಸಬ್ಸ್ಕ್ರೈಬರ್ಸ್, 1,00,000 ಸಬ್ಸ್ಕ್ರೈಬರ್ಸ್ವರೆಗೂ ಹೋಗುತ್ತೆ. ಈ ಥರ ಮಾಡಿ ಫ್ರೆಂಡ್ಸ್. ದುಡ್ಡು ಕೊಟ್ಟು ನೀವೇನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯೂಟ್ಯೂಬಲ್ಲಿ ಲಾಂಗ್ ಟೈಮ್ ಇರಬೇಕು. ಮಾನಿಟೈಸೇಷನ್ ಆದಮೇಲೆ ನೀವು ಬಿಡೋ ಇರೋದಿಲ್ಲ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ನೀವು ಪಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.